ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ ಅಧಿಕಾರ ದುರ್ಬಳಕೆ, ಸಾರ್ವಜನಿಕ ಪ್ರಚೋದನೆ ಮತ್ತು ದ್ವೇಷದ ರಾಜಕಾರಣದ ವಿರುದ್ಧ ಉಗ್ರ ಆಕ್ರೋಶಗೊಂಡ ಡಾಕ್ಟರ್ ಎಂಎನ್ ರಾಜಾರೆಡ್ಡಿ. ನಾಡಪ್ರಭು ಕೆಂಪೇಗೌಡ ಜಯಂತಿಯಂತಹ ಪವಿತ್ರ ಸಾರ್ವಜನಿಕ ವೇದಿಕೆಯಲ್ಲಿ ಜವಾಬ್ದಾರಿಯುತ ಶಾಸಕನ ಸ್ಥಾನದಲ್ಲಿ ಇದ್ದುಕೊಂಡು ಅತ್ಯಂತ ಬೇಜವಾಬ್ದಾರಿತನದಿಂದ ವರ್ತಿಸಿ ತಾನೇ ಗಲಭೆಗೆ ಪ್ರಚೋದನೆ ನೀಡಿ ಈಗ ಅಮಾಯಕ ಜೆಡಿಎಸ್ ಕಾರ್ಯಕರ್ತರನ್ನ ಜೈಲಿಗಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ನಡತೆಗೆ ತೀವ್ರ ಧಿಕ್ಕಾರವಿರಲಿ ಎಂದು ಡಾಕ್ಟರ್ ಎಂಎನ್ ರಾಜಾರೆಡ್ಡಿ ಹೇಳಿದರು. ಅಣಕನೂರು ಉಪಕಾರಾಗೃಹಕ್ಕೆ ಭೇಟಿ ನೀಡಿದ ಅವರು ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ನಡೆದಂತಹ ಘಟನೆ ಬಗ್ಗೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರಾಜಕೀಯ ದ್ವೇಷದ ಸುಳ್ಳು ಮೊಕದ್ದಮೆಗಳಿಗೆ ಬಲಿಯಾಗಿ ಜೈಲು ಸೇರಿರುವ ನಮ್ಮ ಸಿಂಹದಂತಹ 9 ಜನ ವೀರ ಕಾರ್ಯಕರ್ತರನ್ನು ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬಿ ಪಕ್ಷ ಸದಾ ನಿಮ್ಮೊಂದಿಗಿದೆ ಎಂದು ನೈತಿಕ ಬೆಂಬಲ ನೀಡಿದ್ದೇನೆ. ಅಷ್ಟೇ ಅಲ್ಲದೆ ಸಂಬಂಧಿತ ಕಾರ್ಯಕರ್ತರ ಮನೆಗಳಿಗೆ ಖುದ್ದಾಗಿ ಭೇಟಿ ನೀಡಿ ಈ ಕಷ್ಟದ ಸಮಯದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವಂತಹ ಅವರ ಪೋಷಕರು ಹಾಗೂ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಬಂದಿದ್ದೇನೆ ಎಂದ ಅವರು, ಇಡೀ ಈ ಘಟನೆಗೆ ಸಾರ್ವಜನಿಕವಾಗಿ ಪ್ರಚೋದನೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನೇ ಈ ಪ್ರಕರಣದಲ್ಲಿ ಮೊದಲ ಆರೋಪಿಯೆಂದು ಪರಿಗಣಿಸಿ ತಕ್ಷಣವೇ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು. ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಸತ್ಯವನ್ನು ಮರೆಮಾಚುತ್ತಿರುವ ಪೊಲೀಸ್ ಇಲಾಖೆಯ ತಾರತಮ್ಯದ ಧೋರಣೆಯನ್ನು ನಾವು ನ್ಯಾಯಾಲಯದಲ್ಲಿ ಕಾನೂನಾತ್ಮಕವಾಗಿ ಪ್ರಶ್ನಿಸಲಿದ್ದೇವೆ. ನಮ್ಮ ಕಾರ್ಯಕರ್ತರ ತಲೆಕೂದಿರಿಗೆ ಧಕ್ಕೆಯಾದರೂ ಜೆಡಿಎಸ್ ಸುಮ್ಮನೆ ಕೂರುವುದಿಲ್ಲ. ಅಖಿಲ್ ರೆಡ್ಡಿ ಸೇರಿದಂತೆ ಎಲ್ಲ 9 ಕಾರ್ಯಕರ್ತರ ಕುಟುಂಬಗಳ ಪರವಾಗಿ ಜೆಡಿಎಸ್ ಪಕ್ಷ ಮತ್ತು ಯುವ ಬ್ರಿಗೇಡ್ ಗಟ್ಟಿಯಾಗಿ ನಿಲ್ಲಲಿದೆ. ಈ ಸರ್ವಾಧಿಕಾರಿ ಧೋರಣೆಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ನ್ಯಾಯಸಮ್ಮತ ಹೋರಾಟ ನಿಲ್ಲುವುದಿಲ್ಲ. ಸತ್ಯಕ್ಕೆ ಶೀಘ್ರದಲ್ಲೇ ಜಯ ಸಿಗಲಿದೆ ಎಂದು ಜೆಡಿಎಸ್ ಯುವ ಬ್ರಿಗೇಡ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಂಎನ್ ರಾಜಾರೆಡ್ಡಿ ಎಚ್ಚರಿಸಿದ್ದಾರೆ.